ಇದು ವಿಮಾನ ಪ್ರಯಾಣಿಕರನ್ನ ಬೆಚ್ಚಿ ಬೀಳಿಸುವ ಸುದ್ದಿ. ಇದು ವಿಮಾನ ಪ್ರಯಾಣಿಕರಿಗೆ ನಡುಕ ಹುಟ್ಟಿಸುವಂತ ನ್ಯೂಸ್. ಫುಟೇಕ್ ದೆಹಲಿ ಏರ್ ನಲ್ಲಿ ಆಗಿರುವಂತಹ ಘಟನೆ. ಈ ಸುದ್ದಿಯನ್ನ ನೋಡಿದ್ರೆ ವಿಮಾನ ಪ್ರಯಾಣಿಕರು ಬೆಚ್ಚಿ ಬೀಳ್ತೀರಾ? ಯಾಕಂತ ಅಂದ್ರೆ ವಿಮಾನ ಪ್ರಯಾಣಿಕರಿಗೆ ನಡುಕ ಹುಟ್ಟಿಸುವ ನ್ಯೂಸ್ ಇದು. ಫುಟೇಕ್ ದೆಹಲಿ ಏರ್ ಇಂಡಿಯಾ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಇದೀಗ. ತಾಂತ್ರಿಕ ದೋಷಕ್ಕೆ ವಿಮಾನ ಆಗಸದಲ್ಲಿ ಅಲುಗಾಡಿಲ್ಲ. ವಿಮಾನ 300 ಅಡಿ ಕುಸಿಯೋದಕ್ಕೆ ಅಸಲಿ ಕಾರಣವೇ ಬೇರೆ ಇದೆ. ಡೋಪಿಂಗ್ ಟೆಸ್ಟ್ ನಿಂದ ಹೊರಬಿತ್ತು ಅಸಲಿ ಸತ್ಯವೇನು ಅಂತ. ವಿಮಾನ ಪ್ರಯಾಣಿಕರು ಬೆಚ್ಚಿ ಬೀಳಿಸುವ ಸುದ್ದಿ ಇದು. ವಿಮಾನ ಪ್ರಯಾಣಿಕರಿಗೆ ನಡುಕ ಹುಟ್ಟಿಸುತ್ತೆ ಈ ಸುದ್ದಿ. ಫುಟೇಕ್ ದೆಹಲಿ ವಿಮಾನ ದುರಂತ ಏನಿದೆಯಲ್ಲ, ಆಗಿದ್ದಕ್ಕೆ ಅಸಲಿ ಕಾರಣ ಏನು? ಏರ್ ಇಂಡಿಯಾ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಯಾವ ಕಾರಣಕ್ಕೆ ವಿಮಾನ ನೆಲಕ್ಕೆ ಕುಸಿತು? ತಾಂತ್ರಿಕ ದೋಷಕ್ಕೆ ವಿಮಾನ ಆಕಾಶದಿಂದ ನೆಲಕ್ಕೆ ಕುಸಿದಿಲ್ಲ ಅನ್ನುವಂಥದ್ದು. ಆದರೆ 300 ಅಡಿ ಕುಸಿಯುವುದಕ್ಕೆ ಅಸಲಿ ಕಾರಣ ಬೇರೆನೇ ಇದೆ ಅಂತ ಹೇಳಲಾಗ್ತಾ ಇದೆ. ಡೋಪಿಂಗ್ ಟೆಸ್ಟ್ ನಲ್ಲಿ ಹೊರ ಬೀಳ್ತಾ ಇದೆ ಅಸಲಿ ಸತ್ಯ. ಯಾವ ಕಾರಣಕ್ಕೆ, ಯಾಕೆ, ಏನಾಗಿತ್ತು ಅನ್ನೋದರ ಕುರಿತಾಗಿ ಏರ್ ಇಂಡಿಯಾ ವಿಮಾನ ಕುಸಿತಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಏರ್ ಇಂಡಿಯಾ ವಿಮಾನ 300 ಅಡಿ ಕುಸಿದ ಪ್ರಕರಣ. ಡೋಪಿಂಗ್ ಟೆಸ್ಟ್ ನಲ್ಲಿ ಸಿಕ್ಕಿಬಿದ್ದ 2 ಪೈಲಟ್ಗಳು. ಡೋಪಿಂಗ್ ಟೆಸ್ಟ್ ವರದಿಯಲ್ಲಿ ಪೈಲಟ್ಗಳು ಪಾಸಿಟಿವ್. ಪೈಲಟ್ಗಳ ಡೋಪಿಂಗ್ ಟೆಸ್ಟ್ ನಲ್ಲಿ ಸೈಕೋ ಆಕ್ಟಿವ್ ಪತ್ತೆಯಾಗಿದೆ. ನರಮಂಡಲದ ಮೇಲೆ ಪರಿಣಾಮ ಬೀರುವ ಪದಾರ್ಥ ಪತ್ತೆಯಾಗಿದೆ. ತನಿಖೆ ಪೂರ್ಣಗೊಳ್ಳುವವರೆಗೆ ಪೈಲಟ್ಗಳು ಅಮಾನತಾಗಿದ್ದಾರೆ. ಡೋಪಿಂಗ್ ವರದಿ ಬಗ್ಗೆ ಹಂಚಿಕೊಳ್ಳದ ಏರ್ ಇಂಡಿಯಾ. ನಾಗರಿಕ ವಿಮಾನಯಾನ ನಿರ್ದೇಶನಾಲಯದಿಂದ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಏರ್ ಇಂಡಿಯಾ ವಿಮಾನ 300 ಅಡಿಯಿಂದ ಆಗಸ್ಟ್ 4ರಂದು ಏನಾಗಿತ್ತು? 134 ಪ್ರಯಾಣಿಕರು ಹೊತ್ತು ದೆಹಲಿಗೆ ಬರುತ್ತಿದ್ದಂತಹ ವಿಮಾನ. ಏರ್ ಇಂಡಿಯಾ ಸಂಸ್ಥೆಯ ಏರ್ಬಸ್ A320 ಹೆಸರಿನ ವಿಮಾನ. ದಿಢೀರ್ 300 ಅಡಿ ಕೆಳಕ್ಕೆ ಕುಸಿದ ಏರ್ ಇಂಡಿಯಾ ವಿಮಾನ. ಗಾಬರಿ ಬಿದ್ದಂತ ಪ್ರಯಾಣಿಕರು ಆಗಸದಲ್ಲಿ ಅಲ್ಲೋಲ ಕಲ್ಲೋಲ ಆಗಿತ್ತು. ಸೀಟ್ ಬೆಲ್ಟ್ ಹಾಕದಿದ್ದ ಪ್ರಯಾಣಿಕರು ಮತ್ತು ಸಿಬ್ಬಂದಿಗೆ ಗಾಯಗಳಾಗಿತ್ತು. ಕ್ಯಾಬಿನ್ ಒಳಗೆ ನೆಗೆದು ಬಿದ್ದು ಒಟ್ಟು 17 ಮಂದಿಗೆ ಗಾಯ ಆಗಿತ್ತು. ಕ್ಯಾಬಿನ್ ಮೇಲ್ಭಾಗಕ್ಕೂ ಹಾನಿಯಾಗಿದೆ ಎಂದು ವರದಿ ಕೂಡ ತಿಳಿದು ಬಂದಿದೆ. ಕೊನೆಗೆ ದೆಹಲಿಯಲ್ಲಿ ಸುರಕ್ಷಿತವಾಗಿ ಬಂದಿಳಿದಂತ ವಿಮಾನ. ಫುಕೇಟ್ನಿಂದ ದೆಹಲಿಗೆ ಹೊರಟಿದ್ದಂತ ಏರ್ ಇಂಡಿಯಾ ವಿಮಾನ 134 ಪ್ರಯಾಣಿಕರು ಒಟ್ಟಾರೆಯಾಗಿ ಹೊತ್ತೊಯ್ತಾ ಇತ್ತು. ಬಟ್ ದಿಢೀರಂತ ವಿಮಾನ ಅಲ್ಲೋಲ ಕಲ್ಲೋಲ ಆಗುತ್ತೆ. ಅಂದ್ರೆ A320 ಹೆಸರಿನಂತ ವಿಮಾನ ಏರ್ ಇಂಡಿಯಾ ದಿಢೀರಂತ 300 ಅಡಿ ಕೆಳಕ್ಕೆ ಕುಸಿದು ಏರ್ ಇಂಡಿಯಾ ವಿಮಾನ ಬೀಳುತ್ತೆ. ಯಾವ ಕಾರಣಕ್ಕಾಯ್ತು, ಏನಾಯ್ತು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೋಪಿಂಗ್ ಟೆಸ್ಟ್ ಅನ್ನ ಮಾಡಲಾಗ್ತಾ ಇತ್ತು. ಈ ಟೆಸ್ಟ್ ಅಲ್ಲಿ ಸಿಕ್ಕಿರುವಂತ ವಿಚಾರ 2 ಪೈಲಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ. ಸೊ ಇದ್ರ ಬಗ್ಗೆ ವಿಮಾನ ನಿರ್ದೇಶನಾಲಯ ಯಾವುದೇ ರೀತಿಯಾದಂಥ ಮಾಹಿತಿಯನ್ನ ಹೊರಬಿಟ್ಕೊಟ್ಟಿಲ್ಲ. ಬಟ್ ಇಲ್ಲಿ ಸದ್ಯಕ್ಕೆ ತಿಳಿದು ಬಂದಿರುವಂತದ್ದು 2 ಪೈಲಟ್ಗಳು ಮಾಡಿರುವಂತ ಎಡವಟ್ಟು ಅಂತ ಹೇಳಲಾಗ್ತಾ ಇದೆ.